ಹಾಯ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಬೆಣ್ಣೆಯಿಂದ ತುಪ್ಪನ ಮಾಡ್ತಾ ಇದ್ದೀನಿ. ಅಂದರೆ ಸುಮಾರು ದಿನದಿಂದ ನಾನು ಈ ಕೆನೆನ ಕೂಡಿಟ್ಟಿದ್ದೆ. ಅದರಲ್ಲಿ ಇವಾಗ ತುಪ್ಪನ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಮನೆಗೆ ದೀಪ ಹಚ್ಚೋದಕ್ಕೆ ಅಂದ್ಬಿಟ್ಟು ಇದೇನು ತಿನ್ನಲ್ಲ ನಾವು. ದೇವ್ರ ಮನೆಗೆ ದೀಪ ಹಚ್ಚೋದಕ್ಕೆ ಅಂದ್ಬಿಟ್ಟು ಮಾಡ್ಕೊತೀನಿ. ಯಾಕಂದರೆ ಮಕ್ಕಳು ತಿನ್ನಲ್ಲ ನಮ್ಮ ಮನೆಯಲ್ಲಿ. ಮನೇಲೇ ಮಾಡಿದ್ರೆ ತುಪ್ಪನ ತಿನ್ನಲ್ಲ. ಹೊರಗಡೆಯಿಂದ ನಂದಿನಿ ತುಪ್ಪ ತಂದುಕೊಟ್ರೆ ಸ್ವಲ್ಪ ತಿಂತಾರೆ. ಹಾಗಾಗಿ ಈಗ ಇಷ್ಟು ಬೆಣ್ಣೆ ತೆಗ್ದಿದ್ದೀನಿ. ಇವಾಗ ಇಟ್ಟಿದ್ದನ್ನ ಹೆಪ್ಪಾಕಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇಷ್ಟು ಬೆಣ್ಣೆ ತೆಗ್ದಿದ್ದೀನಿ. ಇವಾಗ ಅದಕ್ಕೆ ಕಾಯೋದಕ್ಕೆ ಇಡ್ತಾಯಿದ್ದೀನಿ. ಅದಕ್ಕೆ ಏನೆಲ್ಲ ಐಟಮ್ಸು ಹಾಕಿ ನಾನು ಕಾಯಿಸಿಟ್ಕೊತೀನಪ್ಪ ಅಂದರೆ 2 ಕರ್ಪೂರ, 2 ಏಲಕ್ಕಿ, ಸ್ವಲ್ಪ ಲವಂಗ, ಒಂದು 5ರಿಂದ 6 ಲವಂಗ ಇನ್ನೂ ಕಡಿಮೆನೇ ತೊಗೊಂಡ್ರು ಚೆನ್ನಾಗಿರುತ್ತೆ. ಆಮೇಲೆ ಒಂದು ಚಕ್ಕೆ ಹಾಕಿದ್ದೀನಿ. ಯಾಕಂದರೆ ಆ ಪರಿಮಳ ಸ್ಮೆಲ್ಲು ಬರ್ತಾ ಇರುತ್ತೆ. ನಾವು ದೀಪ ಹಚ್ಚೋದಕ್ಕೆ ದೀಪಕ್ಕೆ ಹಾಕಿದಾಗ ಆ ಸ್ಮೆಲ್ ಬರ್ತಾ ಇರುತ್ತಲ್ಲ, ಆ ಸ್ಮೆಲ್ಲಿಗೆ ಮಹಾಲಕ್ಷ್ಮಿ ಕರಗೋಗ್ತಾಳೆ ಅಂತ ಹೇಳ್ತಾರೆ. ಹಾಗಾಗಿ ಮಹಾಲಕ್ಷ್ಮಿಗೆ ಈ ಥರದ ಸ್ಮೆಲ್ಲೆಲ್ಲ ಕಂಡ್ರೆ ಇಷ್ಟ ಅಂತೆ. ಹಾಗಾಗಿ ನಾನು ಇದನ್ನೆಲ್ಲ ಹಾಕಿ ಕಾಯಿಸಿಟ್ಕೊತೀನಿ. ದೇವ್ರ ಮನೆಗೆ ತುಪ್ಪ ಅಂದರೆ ಮನೇಲೇ ನಾವು ಈ ರೀತಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಸುಮ್ಮನೆ ಬೇಜಾನ್ ದುಡ್ಡು ಹೇಳ್ತಾರೆ. ಸಿಕ್ಕಾಪಟ್ಟೆ ದುಡ್ಡು ಆನ್ಲೈನಲ್ಲೇ ಆಗಲಿ ಬೇರೆ ಕಡೆ ಶಾಪ್ಗಳಲ್ಲೇ ಆಗಲಿ ಸಿಕ್ಕಾಪಟ್ಟೆ ದುಡ್ಡು. ತುಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾ ಇರ್ತಾರೆ. ಹಾಗಾಗಿ ಮನೇಲೇ ಈ ರೀತಿ ಮಾಡಿಕೊಂಡ್ರೆ ನಮಗೆ ದೇವ್ರ ದೀಪ ಹಚ್ಚೋದಕ್ಕೆ ಈಸಿ ಆಗುತ್ತೆ. ಈಗ ರಜಕ್ಕೆ ಅಂದ್ಬಿಟ್ಟು ನಮ್ಮ ಅಣ್ಣನ ಮಕ್ಕಳು ಬಂದಿದ್ದರು. ಎಷ್ಟು ತರಲೆ ಮಾಡ್ತಿದ್ದಾರೆ ನೋಡಿ. ಆಮೇಲೆ ಅಕ್ಕನ ಮಗಳು, ನನ್ನ ಮಕ್ಕಳಿಬ್ರು, ಅಣ್ಣನ ಮಕ್ಕಳಿಬ್ರು ಎಷ್ಟು ತರಲೆ ಮಾಡ್ತಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ತರಲೆ ಮಾಡ್ತಾಯಿದ್ರು. ಒಂಥರ ಚೆನ್ನಾಗಿತ್ತು. ಒಂದು ವಾರ ಇದ್ರಷ್ಟೇ, ಜಾಸ್ತಿ ದಿನ ಇರಲಿಲ್ಲ. ಆಮೇಲೆ ಕ್ರಿಕೆಟ್ದು ಸೆಲೆಕ್ಷನ್ ಇದೆ ಅಂದ್ಬಿಟ್ಟು ಅವರು ಊರಿಗೆ ಹೊರ್ಟೋದ್ರು. ಅವರಪ್ಪ ಬಂದು ಕರ್ಕೊಂಡು ಹೋಗ್ಬಿಟ್ಟ. ಹಾಗಾಗಿ ಇವಾಗ ಮಕ್ಕಳು ನೋಡಿ, ಒಬ್ಬ ಮಲಗಿದ್ದಾನೆ ನನ್ನ ಮಗ, ಅವನು ಮತ್ತು ಇವರಿಬ್ಬರು, ನಮ್ಮ ಅಕ್ಕನ ಮಗಳು, ನನ್ನ ಮಗಳು ಎಲ್ಲರೂ ಸೇರಿಕೊಂಡು ತರಲೆ ಮಾಡ್ತಿದ್ದಾರೆ. ರಿಯಲಾಗಿ ಮಾತಾಡಿದರು, ಹಾಕೋದಕ್ಕಾಗಲಿಲ್ಲ, ಟಿ ವಿ ಸೌಂಡ್ ಕೊಟ್ಟಿದ್ರು. ಹಾಗಾಗಿ ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅದಾದಮೇಲೆ ಸಂಜೆಗೇನೆ ಮನೆ ದೇವ್ರ ಜಾತ್ರೆ ಇತ್ತು. ಜಾತ್ರೆಗೆ ಅಂದ್ಬಿಟ್ಟು ಹೋದ್ವಿ. ಅಣ್ಣನ ಮಕ್ಕಳು, ನಾವು ಮತ್ತು ಎಲ್ಲರೂ ಹೋಗಿದ್ವಿ ಜಾತ್ರೆಗೆ. ಈ ಸಲ ಅಷ್ಟೊಂದೆಲ್ಲ ಏನು ಚೆನ್ನಾಗಿರಲಿಲ್ಲ. ಇದೊಂದೇ ಸ್ವಲ್ಪ ಹಂಗೆ ಹಿಂಗೆ ಇತ್ತು. ಈ ಸಲ ದೊಡ್ಡ ದೊಡ್ಡ ಗೊಂಬೆಗಳೆಲ್ಲ ಬರುತ್ತಲ್ಲ, ಆ ಥರದ್ದೆಲ್ಲ ಬಂದಿರಲಿಲ್ಲ. ಬೇಜಾರಾಯಿತು. ವರ್ಷ ದೊಡ್ಡ ದೊಡ್ಡ ಗೊಂಬೆಗಳೆಲ್ಲ ಬಂದು ಕುಣಿಯುತ್ತೆ. ಅದೆಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಈ ಸಲ ಯಾವುದೂ ಇಲ್ಲ, ಬರೀ ಇದೊಂದೇ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣಿತು. ಹಾಗಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಆಮೇಲೆ ಅದಾದಮೇಲೆ ಮನೆಗೆ ವಾಪಸ್ ಬಂದು ನೈಟ್ ಮಲಗಿದ್ದು. ಮತ್ತು ಮಾರನೇ ದಿನ ಹೋಗಿ ಫ್ರೆಶಪ್ ಆಗಿ ಹೋಗಿ ಮತ್ತೆ ಪೂಜೆ ಮಾಡಿಸ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ವಿ. ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಮತ್ತೆ ಅಲ್ಲೇ ಊಟ ಮಾಡಿಕೊಂಡು ನಾನ್ ವೆಜ್ ಊಟ ವಾಪಸ್ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲಗಿದ ಮೇಲೆ ಸ್ವಲ್ಪ ಕಾಫಿ ಕುಡಿಬೇಕು ಅನ್ನಿಸ್ತು. ಅಂದರೆ ಟೀ, ನಾನೊಬ್ಬಳೇ, ಮಕ್ಕಳೆಲ್ಲ ಮಲಗಿದ್ರು ಇನ್ನೂ. ಯಾಕಂದರೆ ನೈಟು ನಿದ್ದೆ ಕೆಟ್ಟು ಟಯರ್ಡ್ ಆಗಿದ್ರಲ್ವ, ಹಾಗಾಗಿ ಮಕ್ಕಳೆಲ್ಲ ಮಲಗಿದ್ರು. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದುಬಿಟ್ಟು ಟೀ ಮಾಡ್ಕೊಳ್ತಾ ಇದ್ದೀನಿ. ನಾನು ಮತ್ತು ನಮ್ಮ ಮನೆಯವರು, ಮಕ್ಕಳು ಇಬ್ಬರು, ಅಂದರೆ ಅಕ್ಕನ ಮಗಳು ಸ್ವಲ್ಪ ಕುಡಿತಾಳೆ, ಅವಳು ಅಭ್ಯಾಸ ಆಗಿಬಿಟ್ಟಿದ್ದಾಳೆ ಟೀಗೆ, ಹಾಗಾಗಿ ಅವಳು ಕುಡಿತಾಳೆ. ಈಗ ನಮ್ಮ ಇಷ್ಟು ಜನಕ್ಕೆ ಅಂದ್ಬಿಟ್ಟು ಟೀ ಮಾಡ್ತಾಯಿದ್ದೀನಿ. ಟೀ ಮಾಡಿದೆಲ್ಲ ಆದಮೇಲೆ ಹಸ್ಬೆಂಡ್ಗೆ ಕೊಟ್ಟು ಮತ್ತು ನಮ್ಮ ಅಕ್ಕನ ಮಗಳಿಗೂ ಕೊಟ್ಟು ಕುಡಿಯೋದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ, ರಿಲ್ಯಾಕ್ಸ್ ಆದ್ವಿ. ಅಷ್ಟರಲ್ಲಿ ಮಕ್ಕಳೆಲ್ಲ ಎದ್ದ ಮೇಲೆ ಮತ್ತೆ ಅದೇ ರೂಟೀನೇ. ಇನ್ನೇನು ಅಲ್ಲೇ ಊಟ ಮಾಡ್ಕೊಂಬಂದಿದ್ವಿ. ಸಂಜೆಗೆ ಏನು ಊಟ ತಿನ್ನಂಗೆ ಏನಿರಲಿಲ್ಲ. ಯಾಕಂದರೆ ಎಲ್ಲಾದರೂ ಹೋದಾಗ ನಾನ್ ವೆಜ್ ಊಟ ತಿಂದ್ಬಿಟ್ರೆ ಮತ್ತೆ ಊಟ ಮಾಡಬೇಕು ಅಂತಲೇ ಅನಿಸಲ್ಲ, ಜೀರ್ಣನೇ ಆಗಿರಲ್ಲ ಅದು. ಮಕ್ಕಳು ಹಂಗೆ ಆಗಿತ್ತು, ಮಕ್ಳಿಗೂ. ಆಮೇಲೆ ಲೈಟಾಗಿ ಅನ್ನ ರಸ ಏನು ಮಾಡಿಕೊಂಡು ತಿಂದ್ಬಿಟ್ಟು ನಾವು ಮಲ್ಕೊಂಡ್ವಿ. ಮತ್ತು ಮಾರನೇ ದಿನ ನಾನು ವೀಡಿಯೋನ ಕಂಟಿನ್ಯೂ ಮಾಡಿದ್ದು. ಮಾರನೇ ದಿನ ಅಂತಂದರೆ ಶುಕ್ರವಾರದ ದಿನ ಇದು ಕ್ಲೀನಿಂಗು. ಮಂಗಳವಾರ ಬುಧವಾರ ಜಾತ್ರೆ ಇತ್ತಲ್ವ, ಅದೆಲ್ಲ ಮುಗಿಸ್ಕೊಂಡು ಗುರುವಾರನೂ ಏನೂ ಮಾಡೋಕ್ಕೋಗಿಲ್ಲ. ಗುರುವಾರ ನೈಟು ನಾನು ದೇವ್ರ ಸಾಮಾನೆಲ್ಲ ತೆಗೆದಿಟ್ಟಿದ್ದೆ ಸ್ನಾನ ಮಾಡಿಕೊಂಡು. ಹಾಗಾಗಿ ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಶುಕ್ರವಾರದ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಏನು ಗಲೀಜಾಗಿರಲಿಲ್ಲ, ಜಾತ್ರೆಗೆ ಮುಂಚೆ ತೊಳೆದಿದ್ದೆ, ಆದರೂ ಒಂದು ಸಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಜಾತ್ರೆಗೆ ತೊಳಿಬೇಕಿತ್ತು, ಅದಕ್ಕೆ ಮುಂಚೆ ಸ್ವಲ್ಪ ದಿನದ ಮುಂಚೆನೇ ತೊಳೆದಿದ್ನಲ್ವ, ಏನು ಗಲೀಜಾಗಿರಲಿಲ್ಲ ಅಂದ್ಬಿಟ್ಟು ಹಂಗೆ ಪೂಜೆ ಮಾಡಿದ್ದೆ. ಈಗ ಕ್ಲೀನ್ ಮಾಡಿ ಮತ್ತೆ ದೇವ್ರ ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಬೆಳಗ್ಗೆನೇ ತಿಂಡಿ ಎಲ್ಲ ಮಾಡಿಕೊಟ್ಟು ಅವ್ರಿಗೆ ಸ್ನಾನ ಗಿನ ಎಲ್ಲ ಮಾಡಿಸಿ ಅವ್ರನ್ನ ಆಟಾಡೋದಕ್ಕೆ ಬಿಟ್ಬಿಟ್ಟು ಆಮೇಲೆ ನಾನು ಕ್ಲೀನ್ ಮಾಡ್ಕೊಳ್ತಾ ಇರೋದು. ಮಕ್ಕಳಿರೋ ಮನೇಲಿ ಕೆಲಸ ಆಗಲ್ಲ ಅಂತಾರೆ, ಬರೀ ಅವರು
ದೊಡ್ಡವರಾಗಿದ್ರೂ ಅವ್ರ ಕೆಲಸ ಅವ್ರು ಮಾಡಿಕೊಂಡ್ರು ಆದ್ರೂ ಅವ್ರಿಗೆ ಟಿಫನ್ ಅಂತೆ, ಅವರು ಸ್ನಾನ ಅಂತೆ, ಅದು ನೋಡ್ತಾನೆ ಇರಬೇಕಲ್ವ. ಸುಮ್ಮನೆ ಮನೇಲಿದ್ದರೂ ನಾವು ನೋಡ್ಕೊಳ್ತಾನೆ ಇರಬೇಕು. ಆಮೇಲೆ ತೀಟೆ ಬೇರೆ ಮಾಡ್ತಾರೆ, ಅಂದರೆ ಜಗಳಗಳಾಡ್ತಾರೆ ಜಾಸ್ತಿ. ಮಕ್ಳ ಮೇಲೆ ಎಲ್ಲರ ಮನೆಗೂ ಇದ್ದಿದ್ದೆ ಅಲ್ವಾ, ಜಗಳ ಆಡ್ತಾ ಇರ್ತಾರೆ ಆವಾಗವಾಗ. ಅದನ್ನು ನೋಡಿಕೊಂಡು ನಾನು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಲಾಸ್ಟಲ್ಲಿ ಅದಕ್ಕೆ ಗಂಜಲ ಹಾಕಿ ಒಂದು ಸಲ ತೊಳ್ಕೊಳ್ತೀನಿ. ಈಗ ದೇವ್ರ ಮನೇಲಿ ಎಲ್ಲ ಒರೆಸಿದ್ದೆಲ್ಲ ಆಯಿತು, ಬಟ್ಟೆನೂ ಕೂಡ ಇಟ್ಟಿದ್ದಾಯಿತು. ಲಾಸ್ಟಲ್ಲಿ ದೇವ್ರ ಸಾಮಾನು ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಗಂಜಲ ಹಾಕಿ ಅವನು ಕೂಡ ವಾಶ್ ಮಾಡಿಕೊಂಡು ಇವಾಗ ಮತ್ತು ದೇವ್ರ ಸಾಮಾನು ಏನು ತೊಳೆದಿದೆ ಅದಕ್ಕೆಲ್ಲ ಬೊಟ್ಟನ್ನೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಅದಾದಮೇಲೆ ಪೂಜೆ ಎಲ್ಲ ಮಾಡಬೇಕು. ಪೂಜೆ ಎಲ್ಲ ಮಾಡಿದಾದಮೇಲೆ ಮಧ್ಯಾಹ್ನಕ್ಕೆ ಟೊಮೊಟೊ ಬಾತು ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಹೋದ್ವಿ. ಅಂದರೆ ಇದು ಸಂಜೆಗೆ ನಮ್ಮ ಮನೆಯವರು ಇರಲಿಲ್ಲ, ಡ್ಯೂಟಿಗೆ ಹೋಗಿದ್ರು. ಹಾಗಾಗಿ ಇದು ಸಂಜೆಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಟೊಮೊಟೊ ಬಾತು. ಒಂದು 3 ಥರ ತರಕಾರಿ ತೊಗೊಂಡಿದ್ದೀನಿ ಅಷ್ಟೇ. ಟೊಮೊಟೊ ಸ್ವಲ್ಪ ಹಚ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ 1 ಗಡ್ಡೆ ಹಚ್ಚಿಟ್ಕೊಂಡಿದ್ದೀನಿ ಸೋಸ್ಬಿಟ್ಟು. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ, ಸಾಸಿವೆ ಮತ್ತು ಪಲಾವ್ ಎಲೆ ಅದೆಲ್ಲ ಹಾಕಬೇಕಾಗಿತ್ತು, ಅದು ಖಾಲಿ ಆಗಿತ್ತು, ಹಾಕಿಲ್ಲ. ಹಾಗೆಯೇ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ತುಪ್ಪ, ಎಣ್ಣೆ ಮತ್ತು ಸಾಸಿವೆ, ಚಕ್ಕೆ ಲವಂಗದ್ದು ಪೌಡ್ರು ಮಾಡಿಟ್ಕೊಂಡಿದ್ದೀನಿ ನಾನು, ಮಸಾಲ ಸ್ಪೈಸಿದು. ಆಮೇಲೆ ಅದಕ್ಕೇ ಕಸ್ತೂರಿ ಮೇಥಿ ಹಾಕ್ಕೊಂಡೆ ಸ್ವಲ್ಪ. ಅದಾದಮೇಲೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ 2 ಕೂಡ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಅಂತ. ಬೆಳ್ಳುಳ್ಳಿ ಮತ್ತು ಶುಂಠಿ 2 ಕೂಡ ಜಜ್ಜಿ ಹಾಕ್ಕೊಂಡಿದ್ದಾಯಿತು. ಅದಕ್ಕೇ ಇವಾಗ ಸ್ವಲ್ಪ ಬಾಡಿದ ಮೇಲೆ ತರಕಾರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದೊಂದು 2 ನಿಮಿಷ ಫ್ರೈ ಆದಮೇಲೆ ಈ ಮಸಾಲ ಅಂದರೆ ರುಬ್ಬಿಟ್ಕೊಂಡಿದ್ನಲ್ವ ಟೊಮೊಟೊನ, ಅದು ಕೂಡ ಹಾಕಿ ಚೆನ್ನಾಗಿ ಎಣ್ಣೆಲ್ಲ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕು. ಆಮೇಲೆ ಮಸಾಲ ಪೌಡ್ರುಗಳೆಲ್ಲ ಹಾಕಬೇಕು. ಅಂದರೆ ನಿಮಗೆ ಮಸಾಲ ಪೌಡ್ರುಗಳು ಯಾವ್ಯಾವ ಥರ ಬೇಕು, ಯಾವ್ಯಾವ ಥರ ಪೌಡ್ರ್ ಹಾಕಿದ್ರೆ ಟೇಸ್ಟ್ ಸಿಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನೆಲ್ಲ ಹಾಕ್ಕೊಳ್ಳಿ. ಡಿಫ್ರೆಂಟಾಗಿರುತ್ತೆ ಒಂಥರ. ಟೊಮೊಟೊ ಬಾತು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದು ಟೊಮೊಟೊ ಬಾತು ಅಂತಲೇ ಅನ್ಸ್ಕೊಳ್ಳೋಲ್ಲ, ಒಂಥರ ಏನಂತಾರೆ, ಚಾಟ್ ಮಸಾಲಗಳೆಲ್ಲ ಹಾಕಿ ಮಾಡಿದ್ರೆ ಇದೊಂಥರ ಬಿರಿಯಾನಿ ಟೈಪು ಬರುತ್ತಲ್ಲ, ವೆರೈಟಿ ಬಿರಿಯಾನಿ ಟೈಪ್ ಬರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಟೊಮೊಟೊ ಬಾತ್ ಇದು. ಅಂದರೆ ನಿಮಗೆ ಏನೇನು ಇಷ್ಟ ಪೌಡ್ರುಗಳು ಅದನ್ನೆಲ್ಲ ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಬೇಕು. ಯಾವುದೇ ಪೌಡ್ರಾಗಲಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಮಸಾಲ ಪದಾರ್ಥಗಳು ಎಲ್ಲ ಸೇರಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ನಮ್ಮನೆಯಲ್ಲಿ ಸದ್ಯಕ್ಕೆ ಏನೇನು ಪೌಡ್ರಿತ್ತೋ ಅದನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿ ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಕುದಿದಾದ್ಮೇಲೆ ಅಕ್ಕಿ ತೊಳೆದು ಹಾಕಿ ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಜೊತೆಗೆ ನಾನು ಸ್ವಲ್ಪ ಪೊಟಾಟೊ ಚಿಪ್ಸು ಕೂಡ ಮಾಡ್ಕೊಳ್ಳೋಣ, ಯಾಕಂದರೆ ತವಾ ಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಟೇಸ್ಟು. ಖಾರ ಚಿಪ್ಸ್ ಮಾಡೋದೇ ಬೇರೆ, ಇದು ತವಾ ಮೇಲೆ ಎಣ್ಣೆ ಹಾಕಿ ಮಾಡೋದೇ ಬೇರೆ. ನಾನು ಇವಾಗ ಸ್ಲೈಸಸ್ ಆಗಿ ಎಲ್ಲ ಕಟ್ ಮಾಡಿಕೊಂಡು ಪೊಟಾಟೊ ಖಾಲಿಯಾಗಿತ್ತು, ಇದ್ದಿದ್ದರಲ್ಲೇ ಮಾಡ್ತಾಯಿದ್ದೀನಿ. ಸ್ಲೈಸಸ್ ಆಗೆಲ್ಲ ಕಟ್ ಮಾಡಿಕೊಂಡು ಅದು ತವಾ ಕಾಯಿಸ್ಬಿಟ್ಟು ಅದ್ರ ಮೇಲೆ ಹಾಕಿ ಫಸ್ಟ್ ಎಣ್ಣೆ ಹಾಕಬೇಕು. ಅದ್ರ ಮೇಲೆ ಒಂದೊಂದೇ ಇಟ್ಬಿಟ್ಟು ಉಪ್ಪು ಖಾರ ಎಲ್ಲ ಹಾಕಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು. ಅದರಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಆ ಥರ ಪೊಟಾಟೊ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿರುತ್ತೆ, ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ನಾನು ಎಲ್ಲೋ ನೋಡಿದ್ದೆ, ಅಂದರೆ ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲಿ ನೋಡಿದ್ದೆ. ಟ್ರೈ ಮಾಡೋಣ ಇವತ್ತು ಅಂದ್ಬಿಟ್ಟು ಮಾಡಿದೆ. ಸಖತ್ತಾಗಿ ಬಂದಿತ್ತು. ಇನ್ನೂ ಬೇಕಿತ್ತು ಮಮ್ಮಿ ಅಂತ ಹೇಳ್ತಾಯಿದ್ರು ಮಕ್ಕಳು. ಅಷ್ಟು ಚೆನ್ನಾಗಿ ಬಂದಿತ್ತು. ಇವಾಗ ಎಲ್ರಿಗೂ ಹಾಕ್ಕೊಟ್ಟು ನಾನು ಕೂಡ ಹಾಕ್ಕೊಂಡು ತಿನ್ಬೇಕು ಇವಾಗ. ಈಗ ನೋಡಿ ಗ್ಯಾಸ್ ಆಫ್ ಮಾಡಿಕೊಂಡು ಅದನ್ನು ಕೂಡ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಎಲ್ಲ ತಿಂದುಬಿಟ್ಟು ಇನ್ನು ಮಲಗೋದಷ್ಟೇನೆ. ಟೊಮೊಟೊ ಬಾತ್ ಮಾತ್ರ ಸೂಪರಾಗಿ ಬಂದಿತ್ತು. ಅಂದರೆ ಈ ಮಸಾಲೆಗಳು ಅಷ್ಟೇ, ಜಾಸ್ತಿ ಮಸಾಲೆ ಇದ್ದರೂ ಅಷ್ಟೊಂದು ಚೆನ್ನಾಗಿರಲ್ಲ. ನೋಡಿಕೊಂಡು ಲಿಮಿಟ್ ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಅದು ಚೆನ್ನಾಗಿತ್ತು. ಮಲ್ಕೊಂಡ್ವಿ ತಿಂದ್ಬಿಟ್ಟು. ಈಗ ಮಾರನೇ ದಿನ ಬೆಳಗ್ಗೆನೇ ಸ್ವಲ್ಪ ಯಾಕೋ ನಾನ್ ವೆಜ್ ಎಲ್ಲ ತಿಂದು ಒಂಥರ ಆಗಿತ್ತಲ್ಲ, ಹೊಟ್ಟೆ ಎಲ್ಲ ಒಂಥರ ಉರಿ ಉರಿ ಥರ ಆಗ್ತಾಯಿತ್ತು. ಅದಕ್ಕೇ ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಉಗುರು ಬೆಚ್ಚಗಿರೋ ನೀರನ್ನು ಕಾಯಿಸ್ಕೊಳ್ತಾ ಇದ್ದೀನಿ. ಅದೆಲ್ಲ ಆದಮೇಲೆ ಕಾಯಿಸಿದೆಲ್ಲ ಆದಮೇಲೆ ಗ್ಲಾಸ್ಗೆ ಹಾಕ್ಕೊಂಡು ಉಪ್ಪು ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಂಡು ಒಂದು ಸ್ಪೂನಲ್ಲಿ ಕಲಿಸ್ಬಿಟ್ಟು ಈ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ನಮಗೆ ಜೀರ್ಣ ಆಗಿರಲ್ಲ ಅಲ್ವಾ, ಒಂಥರ ಹೊಟ್ಟೆ ಉಬ್ಬರ ಆ ಥರ ಎಲ್ಲ ಇರುತ್ತಲ್ವ, ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ.
ಈಗ ಅದೆಲ್ಲ ಆದಮೇಲೆ ತಿಂಡಿ ಮಾಡ್ಕೊಂಡು ತಿಂದು ಮಧ್ಯಾಹ್ನ ಫ್ರೀಯಾಗಿದ್ವಿ. ಸಾಂಬಾರು ಕೂಡ ಮಾಡಿಟ್ಟಿದ್ದೆ ಅನಿಸುತ್ತೆ. ಫ್ರೀಯಾಗಿದ್ವಿ. ಹಾಗಾಗಿ ಒಂದು ಸ್ವೀಟ್ ರೆಸಿಪಿನೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅಂದರೆ ಈ ಸ್ವೀಟ್ ಬಾದುಷಾ ಬರುತ್ತಲ್ಲ ಆ ಥರದ್ದು ಮಾಡ್ತಾಯಿದ್ದೀನಿ. ಸಖತ್ತಾಗಿ ಬಂದಿತ್ತು ಮಾತ್ರ ಬಾದುಷಾ ಮಾತ್ರ. ನಾನು ಫಸ್ಟ್ನೇ ಸಲ ಟ್ರೈ ಮಾಡಿದ್ದು. ನೋಡಿದ್ದೆ ಯೂಟ್ಯೂಬಲ್ಲಿ, ತಿನ್ನಬೇಕಂತ ಅನ್ನಿಸ್ತಾ ಇತ್ತು ನನಗೂ ಕೂಡ. ಹಾಗಾಗಿ ಫಸ್ಟು ಸಲ ಟ್ರೈ ಮಾಡಿದ್ದು. ಮೊದಲನೇದಾಗಿ ಬರೀ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಮೈದಾ ಹಿಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಬೇಕು. ಇದಕ್ಕೆ ತುಪ್ಪದಲ್ಲೇ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಜಾಸ್ತಿನೇ ಹಾಕ್ಕೊಳ್ಳಿ ತುಪ್ಪ, ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಈ ಥರ ಉಂಡೆ ಕಟ್ಟೋ ಅದಕ್ಕೆ ಬರಬೇಕು. ಫಸ್ಟು ಕಲಿಸ್ಕೊಂಡು ಉಂಡೆ ಕಟ್ಟೋ ಅದಕ್ಕೆ ಬಂದು ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ಮೂತಾಗಿ ಕಲಿಸ್ಕೊಳ್ಬೇಕು. ಈಗ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಪಾಕ ಮಾಡೋದಕ್ಕೆ ಇಡ್ತಾಯಿದ್ದೀನಿ ಇವಾಗ. ಅಂದರೆ ಸಕ್ಕರೆ ಪಾಕ ಮಾಡ್ಕೊಳ್ಬೇಕು ಇವಾಗ. 1-2 ಸ್ಪೂನ್ ಸಕ್ಕರೆ, ಅಂದರೆ ಕಮ್ಮಿನೇ ಮಾಡ್ಕೊಳ್ತಾ ಇದ್ದೀನಿ ಪಾಕ. ದೊಡ್ಡದ್ರಲ್ಲಿ ಇಡಬೇಕಿತ್ತು, ದೊಡ್ಡ ಪಾತ್ರೆ ಅರ್ಜೆಂಟಿಗೆ ಯಾವುದೂ ಸಿಗಲಿಲ್ಲ. ಸ್ವಲ್ಪ ಕಮ್ಮಿನೇ ಮಾಡೋಣ, ಒಂದು 4 ಜನಕ್ಕಾಗೋಷ್ಟು ಸ್ವೀಟ್ ಇನ್ನೆಷ್ಟು ತಿನ್ನೋಕ್ಕಾಗತ್ತೆ ಅಲ್ವಾ, ನಮಗೆ ಮಾಡ್ಕೊಳ್ಳೋಣ. ನಾನು ಒಂದು 4 ಒಂದು 5 ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿದ್ದು. ಅದು ಸಾಕಾಗಲಿಲ್ಲ, ಆದರೂ ಅದರಲ್ಲೇ ಮಾಡಿದೆ ಒಂದು 4. ಚೆನ್ನಾಗಿ ಬಂದಿತ್ತು. ಅದು ಪಾಕಕ್ಕೆ ಇಟ್ಟಿದ್ದಾದಮೇಲೆ ಸಕ್ಕರೆ ಪೌಡರನ್ನು ಮಾಡ್ಕೋಬೇಕು. ಅದಕ್ಕೇ ಸ್ವಲ್ಪ ಒಂದು ಏಲಕ್ಕಿನ ಹಾಕಿದ್ದೀನಿ, ಪೌಡ್ರು ಮಾಡಿ ಇಟ್ಕೊಂಡು. ಈಗ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಅಂದರೆ ಪೂರಿ ಟೈಪ್ ಬರುತ್ತಲ್ಲ ಆ ರೀತಿ ಒಸ್ಕೊಂಡು 4 ಲೇಯರಲ್ಲಿ ಮಡ್ಚ್ಕೊಳ್ಬೇಕಾಗುತ್ತೆ ನೀವು. ಆ 4 ಲೇಯರಲ್ಲಿ ಮಡ್ಚ್ಕೊಂಡು ಒಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಆದಷ್ಟು ತೆಳ್ಳಗೆ ಒಸ್ಕೊಳ್ಳಿ ನೀವು, ಕ್ರಿಸ್ಪಿ ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ. ಪಾಕದಲ್ಲಿ ನೆನೆಸಿದ್ರೂ ಕೂಡ ಅಷ್ಟೇ ಟೇಸ್ಟ್ ಕೊಡುತ್ತೆ, ಅಂದರೆ ಮೆತ್ತಕ್ಕಾಗಲ್ಲ, ಅಷ್ಟು ಕ್ರಿಸ್ಪಿಯಾಗಿರುತ್ತೆ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ತಿಂದಿದ್ದೀನಿ, ಅಷ್ಟು ಚೆನ್ನಾಗಿತ್ತು. ಫಸ್ಟು ಟೈಮು ಟ್ರೈ ಮಾಡಿದ್ದು ನಾನು ಬಾದುಷಾ. ಇದು ಒಂದೆಳೆ ಪಾಕ ಬರೋ ಹಂಗೆ ನಾವು ಪಾಕ ಬರ್ಸ್ಕೋಬೇಕಷ್ಟೇ, ಜಾಸ್ತಿ ಏನು ಬೇಡ. ಗಟ್ಟಿ ಆಗಿಬಿಟ್ರೆ ಜಾಸ್ತಿ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಒಂದೆಳೆ ಪಾಕ ಬರ್ಸ್ಕೊಂಡು ಅದನ್ನು ಸೈಡ್ ಇಟ್ಕೊಳ್ಳೋಣ. ಅದು ತಣ್ಣಗಾಗೋಷ್ಟರಲ್ಲಿ ಈ ಬಾದುಷಾ ಒಸ್ಕೊಂಡು ಕರ್ಕೊಬೇಕು ಇವಾಗ ಎಣ್ಣೆಲಿ. ಅದು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಈ ಕಡೆಗೆ ಬಾಣಲಿಗೆ ಹಾಕಿ. ಅದು ಕಾಯೋಷ್ಟರಲ್ಲಿ ನಾನು ಒಂದೊಂದೇ ಒತ್ತಿಟ್ಕೊಂಬಿಡ್ತೀನಿ, ಒಟ್ಟಿಗೆ ಒತ್ತಿಟ್ಕೊತೀನಿ. ಒಟ್ಟಿಗೆ ಉಂಡೆನೂ ಕೂಡ ಮಾಡಿಟ್ಕೊಂಬಿಡ್ತೀನಿ. ಆ ರೀತಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಯಾಕಂದರೆ ಅಲ್ಲಿ ಕಾಯ್ತಾ ಇರುತ್ತೆ, ಇಲ್ಲಿ ಹಾಕ್ತಾ ಇರ್ತೀವಿ, ಇಲ್ಲಿ ಹಾಕೋದಕ್ಕೆ ಏನಿರಲ್ಲ, ಆ ಥರ ಆಗ್ಬಿಡುತ್ತೆ. ಹಾಗಾಗಿ ಒಟ್ಟೊಟ್ಟಿಗೆ ಮಾಡಿಟ್ಕೊಂಬಿಟ್ರೆ ನಮಗೆ ಒಟ್ಟೊಟ್ಟಿಗೆ ಕರ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಬಂದಿತ್ತು ಮಾತ್ರ. ಇನ್ನೊಂದು ಸಲ ಮಾಡು ಮಮ್ಮಿ ಅಂತಿದ್ರು ನಮ್ಮ ಮಕ್ಕಳು, ನಮ್ಮ ಅಕ್ಕನ ಮಗಳೆಲ್ಲ. ಚೆನ್ನಾಗಿತ್ತು ನೋಡಿ. ಈಗ ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಇದು 2ನೇ ಸಲ ಹಾಕ್ತಾಯಿದ್ದೀನಿ. ಪಾಕನೂ ಕೂಡ ಆ ಕಡೆ ರೆಡಿಯಾಗಿದೆ. ಈಗ ಅದನ್ನೆಲ್ಲ ಹಾಕ್ಕೊಂಡಿದ್ದೆಲ್ಲ ಆದಮೇಲೆ ಪ್ಲೇಟಿಗೆ ತೆಗೆದಿಟ್ಕೊಂಡು ಸ್ವಲ್ಪ ಆರಬೇಕಿದು. ಆರಿದ್ಮೇಲೆ ಪಾಕದಲ್ಲಿ ಹಾಕಿ ಸ್ವಲ್ಪ ನೆನೆಸ್ಬೇಕಾಗುತ್ತೆ. ನೋಡಿ, ಇದು ನಮ್ಮ ಅಣ್ಣನ ಮಗನ ಬರ್ತ್ಡೇಲಿ ಮಾಡಿದರು ಬಾದುಷಾ. ಮನೇಲಿ ಹತ್ರನೇ ಅಲ್ವಾ ಅಡುಗೆ ಪಡುಗೆ ಎಲ್ಲ ಮಾಡಿಸಿದ್ದು. ಹಾಗಾಗಿ ಅದರಲ್ಲಿ ಮಾಡಿದರು. ಸಖತ್ತಾಗಿ ಬಂದಿತ್ತು ಬಾದುಷಾ. ಅದೆಲ್ಲ ತಣ್ಣಗಾಗೋದಕ್ಕೆ ಇಡಬೇಕು. ಇವಾಗ ಅದು ತಣ್ಣಗಾದ್ಮೇಲೆ ತಿನ್ನೋದಷ್ಟೇ. ಅದ್ರ ಮೇಲೆ ಸ್ವಲ್ಪ ಸಕ್ಕರೆ ಪೌಡ್ರ್ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡು ಸರ್ವ್ ಮಾಡಿ ತಿನ್ನೋದಷ್ಟೇ. ಇದಾಗಿತ್ತು ಇವತ್ತಿನ ವಿಡಿಯೋ.